ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಎತ್ತಲ್ಪಡುವಿಕೆ ಮತ್ತು ಸಭೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 51ರಿಂದ 53ನೇ ವಾಕ್ಯ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಆಮೆನ್. ಸಭೆಯ ಎತ್ತಲ್ಪಡುವಿಕೆ ಸತ್ಯವೇದದ ವಾಕ್ಯದಲ್ಲಿ ಒಂದು ಅಂತಿಮ ಘಟನಾವಳಿಯಾಗಿದ್ದು, ಅಲ್ಲಿ ಯೇಸು ಕ್ರಿಸ್ತನು ಎಲ್ಲ ಜೀವಂತ ಮತ್ತು ಸತ್ತ ವಿಶ್ವಾಸಿಗಳನ್ನು ಭೂಮಿಯಿಂದ ತೆಗೆದುಹಾಕುತ್ತಾನೆ. ಅಲ್ಲಿ ಅವರನ್ನು ಅಂತರಿಕ್ಷದಲ್ಲಿ ಭೇಟಿಯಾಗುತ್ತಾನೆ. 1 ಥೆಸಲೋನಿಕ 4:16-17 ಮತ್ತು 1 ಕೊರಿಂಥ 15:51-53 ವಿವರಿಸಲಾಗಿದೆ. ಇದನ್ನು 7 ವರ್ಷಗಳ ಸಂಕಟದ ಅವಧಿಯ ಮೊದಲು ಎತ್ತಲ್ಪಡುವುದು ಅಥವಾ ರಕ್ಷಣಾ ಯೋಜನೆ ಎಂದು ನೋಡಲಾಗುತ್ತದೆ. ಲ್ಯಾಟಿನ್ ರ್ಯಾಪ್ಚರೋ, ಗ್ರೀಕಲ್ಲಿ ಹಾರ್ಪಾಜೋ ನಿಂದ ಪಡೆಯಲಾಗಿದೆ. ಇದರ ಅರ್ಥ ಹಿಡಿಯಲ್ಪಡುವುದು ಅಥವಾ ಕಿತ್ತುಕೊಳ್ಳುವುದು. ಘಟನೆ: ಕ್ರಿಸ್ತನು ಪರಲೋಕದಿಂದ ಇಳಿಯುತ್ತಾನೆ. ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದವರು ರೂಪಾಂತರಗೊಂಡು ಆತನೊಂದಿಗೆ ಒಟ್ಟಿಗೆ ಎತ್ತಲ್ಪಡುತ್ತಾರೆ. ಸಮಯ: ಇದು ಮೊದಲು ತಕ್ಷಣವೇ ಕಣ್ಣು ಮಿಟುಕಿಸುವುದರಲ್ಲಿ ಸಂಭವಿಸುತ್ತದೆ ಎಂದು ಸತ್ಯವೇದದಲ್ಲಿ ದಾಖಲಿಸಲಾಗಿದೆ. ಉದ್ದೇಶ: ಅಂತ್ಯಕಾಲದ ಶೋಧನೆಯ ಕೋಪದಿಂದ ತಪ್ಪಿಸಿಕೊಳ್ಳಲು ವಿಶ್ವಾಸಿಗಳಿಗೆ ಸಂತೈಸುವಿಕೆ ಮತ್ತು ಸಂತರ ಅನುವಾದನೆವೆಂದು ಪರಿಗಣಿಸಲಾಗಿದೆ. ಎತ್ತಲ್ಪಡುವಿಕೆ: ಯೇಸು ತನ್ನ ಸಭೆಗಾಗಿ ಬರುತ್ತಾನೆ. ಎರಡನೆಯ ಬರುವಿಕೆ: ಯೇಸು ತನ್ನ ಸಭೆಯೊಂದಿಗೆ ಹಿಂತಿರುಗುತ್ತಾನೆ. ಸಭೆಯ ಎತ್ತಲ್ಪಡುವಿಕೆ ಎಂದರೇನು? ಎತ್ತಲ್ಪಡುವಿಕೆಯಲ್ಲಿ ಕ್ರಿಸ್ತನು ಸಭೆಯನ್ನು ಹಾನಿಯ ಮಾರ್ಗದಿಂದ ತೆಗೆದುಹಾಕಲು ಬರುತ್ತಾನೆ ಮತ್ತು ಎರಡನೆಯ ಆಗಮನದಲ್ಲಿ ಕ್ರಿಸ್ತನು ಕೆಟ್ಟದ್ದನ್ನು ನಾಶ ಮಾಡಲು ಮತ್ತು ತನ್ನ ಯುಗಯುಗಾಂತರದ ರಾಜ್ಯವನ್ನು ಸ್ಥಾಪಿಸಲು ಹಿಂತಿರುಗುತ್ತಾನೆ. ಪೌಲನು ಸಭೆಯ ಎತ್ತಲ್ಪಡುವಿಕೆಯನ್ನು ವಿಶ್ವಾಸಿಗಳಿಗೆ ಸಂತೈಸುವಿಕೆ ಎಂದು ವಿವರಿಸುತ್ತಾನೆ. ನಮ್ಮ ಜೀವನದ ಅತ್ಯಂತ ಪ್ರಮುಖ ದಿನಕ್ಕೆ ಮತ್ತು ಮಾನವ ಇತಿಹಾಸದಲ್ಲಿ ಸಿದ್ಧರಾಗಲು ನಮಗೆ ಸಹಾಯ ಮಾಡಲು 7 ಅಂತ್ಯಕಾಲದ ಚಿಹ್ನೆಗಳು ಇಲ್ಲಿವೆ. ಮೊದಲನೆಯದು ತಂತ್ರಜ್ಞಾನದ ಯುಗ, ಎರಡನೆಯದು ಜಗತ್ತಿಗೆ ಸುವಾರ್ತೆ, ಮೂರನೇದು ಪರಿಸರದ ಬಿಕ್ಕಟ್ಟುಗಳು, ನಾಲ್ಕನೆಯದು ಎರಡನೆಯ ಬರುವಿಕೆಯ ನಿರಾಕರಣೆ, ಐದನೆಯದು ಸುಳ್ಳು ಕ್ರಿಸ್ತರು, ಆರನೆಯದು ಅಲೌಕಿಕದಲ್ಲಿ ಹೆಚ್ಚಳ, ಏಳನೆಯದು ಪ್ರೀತಿರಹಿತತೆ. ವಿಶ್ವಾಸಿಗಳು ಎತ್ತಲ್ಪಡುವಿಕೆಯ ಬಗ್ಗೆ ಸತ್ಯವೇದ ಏನು ಹೇಳುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ನಾನು ಶಿಫಾರಸು ಮಾಡುತ್ತೇನೆ. ಈ ಭಾಗಗಳನ್ನು ಅಧ್ಯಯನ ಮಾಡಿರಿ. ಯೋಹಾನ 14:1-3, 1 ಕೊರಿಂಥ 15:51-58, 1 ಥೆಸಲೋನಿಕ 4:13-18, ಪ್ರಕಟಣೆ 1:7, ಮತ್ತಾಯ 24:15-28 ಮತ್ತು 2 ಥೆಸಲೋನಿಕ 2:1-12 ವಾಕ್ಯಗಳು. ಸಭೆಯ ಎತ್ತಲ್ಪಡುವಿಕೆಯ ನಂತರ ಕ್ರೈಸ್ತರನ್ನು ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ತರಲಾಗುತ್ತದೆ. ಅವರು ಸಾಧಿಸಿದ ಕಾರ್ಯಗಳ ಆಧಾರದ ಮೇಲೆ ಆತನು ಅವರಿಗೆ ಪ್ರತಿಫಲ ನೀಡುತ್ತಾನೆ. ಇದು ಅವರ ರಕ್ಷಣೆಯನ್ನು ನಿರ್ಧರಿಸುವ ತೀರ್ಪು ಅಲ್ಲ, ಆದರೆ ಕ್ರಿಸ್ತನ ಪರವಾಗಿ ಶ್ರಮಕ್ಕೆ ಪ್ರತಿಫಲವಾಗಿದೆ. ಎತ್ತಲ್ಪಡುವಿಕೆಯಲ್ಲಿ ಎಲ್ಲಾ ಕ್ರೈಸ್ತರು ಎತ್ತಲ್ಪಡುತ್ತಾರೆಯೇ? ಈ ಪ್ರಶ್ನೆಗೆ ಸಂಕ್ಷಿಪ್ತ ಉತ್ತರ ಇಲ್ಲ. ದೇವರ ಮುಂದೆ ಅವರು ಏನಾಗಿದ್ದಾರೆ ಎಂಬುದರ ವ್ಯಾಖ್ಯಾನದಿಂದ ಪುನಃ ಜನಿಸಿದಂಥ ಕ್ರೈಸ್ತರು ಎತ್ತಲ್ಪಡುವಿಕೆಯನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಇದನ್ನು ಹೆಚ್ಚು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪುನಃ ಜನಿಸಿದ ಕ್ರೈಸ್ತ ಅಥವಾ ಸಭೆಗೆ ಹಾಜರಾಗುವ ವ್ಯಕ್ತಿಯ ನಡುವೆ ವ್ಯತ್ಯಾಸವನ್ನು ಮಾಡಬೇಕಾಗಿದೆ. ಸಂಕಟದ ಮೊದಲು ಸಭೆ ಎತ್ತಲ್ಪಡುತ್ತದೆಯೇ? ಪ್ರಕಟಣೆ 6:16 ಮುದ್ರೆಗಳನ್ನು ತೆರೆಯುವುದು ಕರ್ತನ ಕೋಪದ ದಿನ ಎಂದು ತೋರಿಸುತ್ತದೆ. ಆದ್ದರಿಂದ ಈ ಕೋಪವು ಅಂತ್ಯಕಾಲದ ಶೋಧನೆಯ ಆರಂಭದಲ್ಲಿ ಪ್ರಾರಂಭವಾಗಬೇಕು. ಸಭೆಯನ್ನು ಈ ಕೋಪದಿಂದ ರಕ್ಷಿಸಬೇಕಾಗಿರುವುದರಿಂದ ಶೋಧನೆ ಪ್ರಾರಂಭವಾಗುವ ಮೊದಲು ಸಭೆ ಎತ್ತಲ್ಪಡುತ್ತದೆ. ಆದರೆ ಪ್ರಿಯರೇ, ಈ ಒಂದು ವಿಷಯವನ್ನು ಮರೆಯಬೇಡಿರಿ. ಕರ್ತನಿಗೆ ಒಂದು ದಿನ 1000 ವರ್ಷಗಳಂತೆ ಮತ್ತು 1000 ವರ್ಷಗಳು ಒಂದು ದಿನದಂತೆ. ಕೆಲವರು ಆಲಸ್ಯವೆಂದು ಎಣಿಸುವಂತೆ ಕರ್ತನು ತನ್ನ ವಾಗ್ದಾನದ ಬಗ್ಗೆ ಸಡಿಲನಲ್ಲ, ಆದರೆ ನಮ್ಮ ಕಡೆಗೆ ದೀರ್ಘ ಶಾಂತಿಯನ್ನು ಹೊಂದಿದ್ದಾನೆ. ಯಾರು ನಾಶವಾಗಬಾರದೆಂದು ಎಲ್ಲರೂ ಪಶ್ಚಾತ್ತಾಪಕ್ಕೆ ಬರಬೇಕೆಂದು ಆತನು ಬಯಸುತ್ತಾನೆ. ಆದರೆ ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವ ಹಾಗೆ ಬರುತ್ತದೆ. ಆಗ ಆಕಾಶವು ದೊಡ್ಡ ಶಬ್ದದಿಂದ ಗತಿಸಿ ಹೋಗುತ್ತದೆ ಮತ್ತು ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸುತ್ತವೆ. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುತ್ತವೆ. ಆದುದರಿಂದ ಇವೆಲ್ಲವೂ ಕರಗಿ ಹೋಗುವುದರಿಂದ ನೀವು ಪರಿಶುದ್ಧ ನಡವಳಿಕೆ ಮತ್ತು ಭಕ್ತಿಯಲ್ಲಿ ಹೇಗಿರಬೇಕು. ನಮಗಾಗಿ ಕಾಯಲು ದೇವರ ಕಾರಣ. 2 ಪೇತ್ರ 3ನೇ ಅಧ್ಯಾಯ 14-15 ವಾಕ್ಯ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ನಮ್ಮ ಕರ್ತನ ದೀರ್ಘ ಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು
ಎಣಿಸಿಕೊಳ್ಳಿರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.